ಗರ್ಭಿಣಿ ಸ್ಕ್ಯಾನಿಂಗ್ ವೇಳೆ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯ ವೈದ್ಯನ ಮೇಲೆ ಹಲ್ಲೆ ಆರೋಪ. ಪತಿ ಹಾಗೂ ಸಂಬಂಧಿಕರಿಂದ ವೈದ್ಯರೊಂದಿಗೆ ವಾಗ್ವಾದ ನಡೆದಿದೆ. ನಂತರ ಗರ್ಭಿಣಿ ಯಾಸ್ಮಿನಾಗೆ ಡಾಕ್ಟರ್ನಿಂದ ಕಿರುಕುಳ ಆರೋಪ ಕೇಳಿ ಬಂದಿದೆ. ಗರ್ಭಿಣಿ ಸ್ಕ್ಯಾನಿಂಗ್ ವೇಳೆ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ. ವಿಜಯಪುರ ಜಿಲ್ಲಾಸ್ಪತ್ರೆಯ ವೈದ್ಯನ ಮೇಲೆ ಹಲ್ಲೆಯನ್ನು ಮಾಡಿದ್ದಾರೆ. ಪತಿ ಹಾಗೂ ಸಂಬಂಧಿಕರಿಂದ ವೈದ್ಯರೊಂದಿಗೆ ವಾಗ್ವಾದ ನಡೆದಿದೆ. ಗರ್ಭಿಣಿ ಯಾಸ್ಮಿನಾಗೆ ಡಾಕ್ಟರ್ನಿಂದ ಕಿರುಕುಳ ಕೊಟ್ಟಿದ್ದಾರೆ ಎಂಬ ಆರೋಪ. ಬಳಿಕ ವೈದ್ಯನಿಂದ ಕ್ಷಮೆ ಕೇಳಿಸಿದ್ದಾರೆ. ಈ ಒಂದು ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ. ಗರ್ಭಿಣಿ ಸ್ಕ್ಯಾನಿಂಗ್ಗೆ ಅಂತ ಕರ್ಕೊಂಡು ಹೋಗಿದ್ರು ವೈದ್ಯರು. ನಂತರ ಅವಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಅವರ ಕುಟುಂಬಸ್ಥರ ಆರೋಪ. ನಂತರ ವೈದ್ಯರ ನಡುವೆ ವಾಗ್ವಾದ ನಡೆಯಿತು ಕೆಲ ಕಾಲ. ಅದಾದ ಬಳಿಕ ಪ್ರಕರಣಕ್ಕೆ ತೆರೆ ಎಳೆದಿದ್ದಾರೆ. ಇಬ್ರು ಬಂದಿದ್ದಾರೆ. ಒಂದ್ ಕಾಲರ್ ಹಿಡ್ಕೊಂಡು ಹೊಡಿತಾ ಇದ್ದಾರೆ ಇನ್ನೊಬ್ರು. ಅದು ಅಸಾಲ್ಟ್ ಮಾಡಿದ್ದಾರೆ ತುಂಬಾ. ಅದು ಪೇಷಂಟ್ 3 ದಿವಸ ಹಿಂದೆ ನೋಡಿರೋದು. ಇಲ್ಲಿ ಒನ್ ಡೇ ಅಲ್ಲಿ 200-300 ಪೇಷಂಟ್ಸ್ ನೋಡ್ತಾರೆ. ಎಲ್ಲ ಇಲ್ಲಿ ಸೆಕ್ಯೂರಿಟಿ ನಮ್ಗೆ ಜಾಸ್ತಿ ಇಲ್ಲ. ನೈಟ್ ಡ್ಯೂಟೀಸ್ ಎಲ್ಲ ಮಾಡ್ತೀವಿ ನಾವು. 24 hours ಮನೆಯಿಂದ ದೂರ ಇರ್ತೀವಿ. ಮತ್ತು ಊಟ ಎಲ್ಲ ನಾವು ಸರಿಯಾಗಿ ಮಾಡಲ್ಲ, ನಿದ್ದೆ ಮಾಡಲ್ಲ. 24 hours ಪೇಷಂಟ್ ಕೇರ್ ಮಾಡ್ತೀವಿ. ಇಲ್ಲಿ ಬಂದು ನಮ್ಗೆ ಸೆಕ್ಯೂರಿಟಿ ಇಲ್ಲ. ನಮ್ಗೆ ಅಸಾಲ್ಟ್ ಮಾಡ್ತಾರೆ ಡೈರೆಕ್ಟ್. ಅದಕ್ಕಾಗಿ ಕಂಪ್ಲೇಂಟ್ ಮಾಡ್ತಾ ಇರೋದು ನಾವು. ಈ ತರ ಅದೇ ಅವ್ರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ನಾನು ಇವತ್ತು 10:05 ನಾನು ಸ್ಕ್ಯಾನ್ ಮಾಡ್ತಾ ಇದ್ದೆ. ಪೇಷಂಟ್ ಅಟೆಂಡರ್ ಸಡನ್ ಒಳಗಡೆ ಅವರು ಸ್ಕ್ಯಾನಿಂಗ್ ರೂಮ್ ಬಂದ್ಬಿಟ್ಟು ಪೇಷಂಟ್ ಅಟೆಂಡರ್ ಮತ್ತೆ ಅವ್ರ ಫ್ರೆಂಡ್ಸ್ ಬಂದ್ಬಿಟ್ಟು ನಾನು ಹೊಡಿತಾ ಇದ್ದು. ಅದಾದ್ಮೇಲೆ ಅದು ಏನಾಗಿದೆ ಅಂತ ಕೇಳಿದ್ರೆ, 9ನೇ ತಾರೀಕಿಗೆ ಮಾಡಿರೋ ಸ್ಕ್ಯಾನು ಟಚ್ ಅಸಭ್ಯ ವರ್ತನೆ ಮಾಡಿದೀನಿ ಅನ್ಕೊಂಡ್ಬಿಟ್ಟು ನನ್ನ ಮೇಲೆ ಅವರು ಬಡಿತಾ ಇದ್ರು. ಅದಕ್ಕೆ ನಾವು FIR ಕಂಪ್ಲೇಂಟ್ ಮಾಡಿದೀವಿ. ಅವ್ರ ವಿರುದ್ಧ ಸ್ಟ್ರಿಕ್ಟ್ ಆಕ್ಷನ್ ಆಗ್ಲೇಬೇಕು ಅಂತ ಎಲ್ಲಾ ಡಾಕ್ಟರ್ ನಾವು ಆಗ್ರಹಿಸ್ತಿದೀವಿ. ಡ್ಯೂಟಿ ಅವರಲ್ಲಿ ಮಾಡ್ಬೇಕು. ಸಡನ್ ಆಗಿ ಬಂದ್ಬಿಟ್ಟು ಅವ್ರಿಗೆ ಇವಳೆ ಅವ್ರ ಹೆಂಡತಿ ನಾನು ತೋರಿಸಿದ್ಲು, ಇವನೇ ಮಾಡಿದಾನೆ, ನೀವು ಟಚ್ ಮಾಡಿದಾನೆ ಅಂತ. ನನಗೆ ಗೊತ್ತೂ ಇಲ್ಲ ಪೇಷಂಟ್ ಎಷ್ಟು ಅಂತ. 100-105 ಪೇಷಂಟ್ ನಾವು ದಿನಕ್ಕೆ ಸ್ಕ್ಯಾನ್ ಮಾಡ್ತೀವಿ. ಪೇಷಂಟ್ ಯಾರು ಅಂತಾನು ಗೊತ್ತಿಲ್ಲ ನನಗೆ. ಬಂದ್ ನನಗೆ ಅವರು ಒಬ್ಬ ಹಿಡ್ಕೊಂಡು ಇಲ್ಲಿ ಬರೋನ್ स्कैनिंग ಮಾಡಕತ್ತಿದ್ರು. ಹೌದು, मांडी को हाथ लगाए फर्स्ट में एक बार. लगाने के बाद मैंने पैर से ऐसा हाथ से ऐसा हटाने के बाद फिर से लगाए फिर से लगे 2-3 बार लगे. मैं ऐसा करती क्या कि स्कैनिंग बोल को समझी. फिर मैं बाद में स्कैनिंग पहले एक स्कैनिंग करे थे, वैसा नहीं करे थे वहाँ. मैं समझी नर्स तो रहती है हर जगह. यहाँ पे नर्स नहीं है, एक नर्स भी नहीं, पूरे दोनों डॉक्टर चाहिए यहाँ पे. इल्ली बरोन स्कैनिंग